ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ರಾಜಮಾತೆ ಜೀಜಾಮಾಯಿ ಅವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಸಾತ್ವಿಕತೆ, ನಡೆ, ನುಡಿ ಸೇರಿದಂತೆ ಸಮಾಜಕ್ಕೆ ಉತ್ತಮ ಪುತ್ರನನ್ನು ಕೊಡೆಯಾಗಿ ನೀಡಿದ ಆದರ್ಶ ದೇಶ ಕಂಡಂಥ ರಾಜಮಾತೆ ಅಂದರೆ ಜೀಜಾಮಾಯಿ ಅವರು ಅಂತೇಳಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರದ BO ಜಯಪ್ಪ ಹೇಳಿದರು. ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜೀಜಾಮಾತಾ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ BRC ಡಾಕ್ಟರ್ S ಶಂಕರಪ್ಪ ಹಾಗೆ ಮಾತನಾಡಿದರು. ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಬಸವರಾಜಪ್ಪ ಹಾಗೆಯೇ ಚನ್ನಗಿರಿ ತಾಲೂಕು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ಅಧ್ಯಕ್ಷರಾದಂತಹ ಸತೀಶ್ ಪವಾರ್ ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷೆ ಸವಿತಾ ಸೇರಿದಂತೆ ಶಿಕ್ಷಕರಾದ ಬಾಬು ಹಾಗೆಯೇ ಗೀತಾ ಶೇಟ್ ಹಾಗೂ ಜೀಜಾಮಾತಾ ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ. ಬಾಲಿಕಾ ಪ್ರೌಢಶಾಲೆಯಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇಂತಹ ಕಾರ್ಯಕ್ರಮಗಳು ನಮಗೆಲ್ಲ ಗೊತ್ತಿರ್ತಿದ್ದಿಲ್ಲ ಮೊದಲ. ಇವತ್ತು ಇಂತಹ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನ ನಿರಂತರವಾಗಿ ಮಾಡ್ಕೊಡ್ತಾ ಬಂದಿರುವಂತಹ ಹಾಗೆ ಸ್ನೇಹಿತರಾಗಿರುವಂತಹ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರುವಂತಹ ಆತ್ಮೀಯರಾದಂತಹ ಶಂಕರಪ್ಪನವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಸವಿತಾರವರಿಗೆ ನಾವು ಕೇಳ್ಕೊಂಡಾಗ ಸವಿತಾರವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಸಹ ಹೃದಯಪೂರ್ವಕವಾದ ಮಾತುಕತೆ. ಹಾಗೆಯೇ ನಮ್ಮ ಈ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯ ಶಿಕ್ಷಕರಾಗಿರುವಂತಹ ಬಾಬು ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಸಹ ಹಾಗೆಯೇ ಈ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನಿಜಕ್ಕೂ ಗೀತಾ ಮೇಡಮ್ ಅವರು ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ತುಂಬಾ ಸುಲಲಿತವಾದ ಕಂಠದಿಂದ ಒಂದು ನಿರೂಪಣಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಹಾಗೆ ತುಂಬಾ ಆತ್ಮೀಯವಾಗಿ ಯಾವುದೇ ಕಾರ್ಯಕ್ರಮವನ್ನ ಮಾಡ್ಕೊಡ್ತಾರೆ. ನಿಜಕ್ಕೂ ಈ ಶಾಲೆಗೆ ಒಂದು ಕಿರೀಟ ಅಂತಾನೆ ಹೇಳ್ಬೋದು. ಗೀತಾ ಮೇಡಮ್ ಅವರು ನಿರಂತರವಾಗಿ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ಎಲ್ಲವೂ ಪ್ರತಿ ವರ್ಷ ಇರ್ಬೋದು, ಪ್ರತಿಯೊಂದನ್ನು ಆ ತಾಯಿ ತನ್ನ ಮಗುವಿಗೆ ಹೇಳಿಕೊಟ್ಟು ತನ್ನ ಜೊತೆಯಲ್ಲಿ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡೋದಕ್ಕೆ ನಿಲ್ತಾರೆ. ಹಿಂಗೇನು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಎಲ್ಲ ಕೆಲಸವನ್ನು ಮಾಡ್ತಾರೆ. ಇವತ್ತು ನೋಡಿ, ನೀವು ಎಲ್ಲರೂ ಗಂಡು ಮಕ್ಕಳಿಂದ ಚೆನ್ನಾಗಿ ಓದ್ತೀರಿ, ಫಲಿತಾಂಶ ಬರೋದು ಯಾರಿಂದ? ಹೆಣ್ಮಕ್ಳು ಮೇಲ್ಗೈ ಅಂತ. ಆಮೇಲೆ ಎಲ್ಲ ಕ್ಷೇತ್ರದಲ್ಲೂ ನೋಡಿ, ಪ್ರತಿಯೊಂದು ಕ್ಷೇತ್ರದಲ್ಲೇ ಹೆಣ್ಮಕ್ಳು ಮುಂದಿರ್ತೀರಿ. ಯಾವುದೇ ಕ್ಷೇತ್ರ ಅವರು ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾರೆ. ಯಾವುದೇ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಪ್ರಾಮಾಣಿಕ ಕೆಲಸವನ್ನು ನಿರ್ವಹಿಸೋರು ಹೆಣ್ಮಕ್ಳು. ಇವತ್ತು ಎಲ್ಲರಿಗೂ ಹೆಸರುವಾಸಿ. ಹಾಗಾಗಿ ಜೀಜಾಬಾಯಿ ಇರ್ಬೋದು, ಸ್ವಾಮಿ ವಿವೇಕಾನಂದರ ನಮ್ಮ ಏನು ಭಾರತ ಕೊಡುಗೆ ಇದೆಯಲ್ಲ, ಭಾಳಷ್ಟು ಸ್ವರಾಜ್ಯದ ಕಲ್ಪನೆ ಕೊಟ್ಟವರು ಜೀಜಾಬಾಯಿ ಮತ್ತು ಶಿವಾಜಿ ಅವರು. ಏನು ಯುದ್ಧ ಕಲೆಯನ್ನು ಅವರು ಮೈಗೂಡಿಸ್ಕೊಂಡು ಹೋರಾಟವನ್ನು ಮಾಡಿ ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಛತ್ರಪತಿ ಶಿವಾಜಿ ಅಂತ ಕರಿತೀವಿ ನಾವು. ಛತ್ರಪತಿ ಅಂದರೆ ಚಕ್ರವರ್ತಿ ಅಂತ, ಆ ಶಿವಾಜಿ ಅಂತ ಹೇಳಿ ಇವತ್ತು ನಾವು ಆರಾಧನೆ ಮಾಡ್ತೀವಿ. ಹಾಗಾಗಿ ನಮಗೇನು ಇಂಥ ಒಂದು ಕಾರ್ಯಕ್ರಮದಿಂದ ಏನು ಯಾರೇನು, ಸ್ವಾಮಿ ವಿವೇಕಾನಂದ್ರ ಏನು, ಜೀಜಾಬಾಯಿ ಅಂದ್ರೆ ಏನು, ಶಿವಾಜಿ ಅಂದ್ರೆ ಏನು ಅಂತ ಕಾರ್ಯಕ್ರಮಗಳು ನಮಗೆ ಮನದಟ್ಟಾಗ್ತವೆ. ಇದು ಆತ್ಮೀಯಗೆ ಮತ್ತು ವೇದಿಕೆ ಮುಂಭಾಗದಾಗೆ ಸದಾ ಕಲಕಲ ನಾದವನ್ನ ಬರೆಸ್ತಾ ಇರೋ ನಾಳೆ ಮಕ್ಕಳೇ, ನಾವಿಲ್ಲಿ ಮಾತಾಡ್ತಿರ್ತೀವಿ, ನೀವು ನಿಮ್ಮ ಮಾಡಿದಲ್ಲಿ ಮಾತಾಡ್ತಿರ್ತೀವಿ. ಇವತ್ತು ಬೆಳಿಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿದೆ. ಈಗ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ತಾಲೂಕು ಘಟಕದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಯಾರ ಆಯೋಜನೆ? ಶಕ್ತಿ, ಧೈರ್ಯ, ಸ್ಥೈರ್ಯಕ್ಕೆ ಹೆಸರುವಾಸಿಯಾಗಿರುವಂತಹ ಜೀಜಾಮಾ ಅಲ್ವಾ, ಜೀಜಾಮಾತೆ. ಆ ಜೀಜಾಮಾತೆಯ ಜನ್ಮದಿನ ನಮ್ಮೆಲ್ಲರ ಸ್ಮರಣೆ ದಿನ. ನನಗೆ ಯಾಕೋ ಮತ್ತನಿಸ್ತಾ ಇದೆ ಅಂತ ಈ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಶಿವಾಜಿಯವರ ತಾಯಿ ಜೀಜಾಬಾಯಿಯವರ ಒಂದು ಜನ್ಮ ದಿನಾಚರಣೆ. ಆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಸವರಾಜಪ್ಪನವರೇ, ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಶಂಕರಪ್ಪನವರೇ, ಮಂಜಣ್ಣವರೇ, ಸತೀಶ್ ಅವರೇ, ಗೀತಾ ಮೇಡಮ್ ಅವರೇ, ಸವಿತಾ ಅವರೇ, ಬಾಬು ಅವರೇ, ಪ್ರೀತಿಯ ಮಕ್ಕಳೇ, ನೋಡಿ, ಇತಿಹಾಸದಲ್ಲಿ ನಮ್ಮ ಇತಿಹಾಸ ಪುಟದಲ್ಲಿ ಇಂಥ ಮಹಾನ್ ಚೇತನಗಳು ತುಂಬ ಜನ ಈ ದೇಶವನ್ನ ಏನು ಪರಕೀಯರ ಒಂದು ಕಪಿಮುಷ್ಟಿಯಿಂದ ರಕ್ಷಣೆ ಮಾಡುವಂಥ ಕೈಂಕರ್ಯವನ್ನ ತುಂಬ ಜನ ಮಾಡಿದ್ದಾರೆ. ಅಂತ ಮಹಾನ್ ಮಹಿಳಾ ಸಾಧಕಿಯರಲ್ಲಿ ಜೀಜಾಬಾಯಿ ಅವರು
ನಿಮಗೆಲ್ಲ ಗೊತ್ತಿದೆ, ಇವರು ಜೀಜಾಬಾಯಿ ಅವರು ಶಿವಾಜಿಯವರ ತಾಯಿ. ಬಹಳಷ್ಟು ಸ್ವದೇಶಾಭಿಮಾನಿ, ಇಂದು ಮರಾಠ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಲು ಪಣ ತೊಟ್ಟಂಥವಳು. ತನ್ನ ಬಾಲ್ಯದಲ್ಲೇ ಮಗನಿಗೆ ಈ ದೇಶವನ್ನು ಯಾವ ರೀತಿ ಕಾಪಾಡಬೇಕು, ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ನೀತಿ ಕಥೆಗಳ ಮುಖಾಂತರ ಅವನಿಗೆ ಧೈರ್ಯ ಶೌರ್ಯವನ್ನು ತುಂಬಿ ಒಂದು ಒಳ್ಳೆ ಮಹಾನ್ ದೇಶಾಭಿಮಾನಿಯನ್ನಾಗಿ ರೂಪಿಸಿದಂಥ ಕೀರ್ತಿ ಇವರಿಗೆ ಸಲ್ಲದು. ಬಹಳ ಪ್ರಮುಖವಾಗಿ ನಾವು ನೀವೆಲ್ಲ ಯೋಚನೆ ಮಾಡಬೇಕು. ಒಬ್ಬ ಶ್ರೇಷ್ಠ ತಾಯಿ 100 ಜನ ಶಿಕ್ಷಕರಿಗೆ ಸಮಾನ ಅಂತ ಹೇಳ್ತಾರೆ. ನಿಜಕ್ಕೂ ಅದು ಸತ್ಯ. ಇಂಥವರೇ ಈ ಹೇಳಿಕೆಗೆ ತುಂಬ ಅದಕ್ಕೆ ಏನಂದರೆ ಶಕ್ತಿ ತುಂಬಿರುವರು ಅಂತ ಹೇಳ್ಬೋದು, ಅಥವಾ ಅದಕ್ಕೆ ಕನ್ನಡ ಪದದಲ್ಲಿ ಏನು ಹೇಳ್ತಾರೆ, ಸ್ಫೂರ್ತಿ ಅಲ್ಲ ಅಂದ್ರೆ ಅದಕ್ಕೆ 100% ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಆ ಮಾತೆ ಬಾಲ್ಯದ ದಿನಗಳಲ್ಲಿ ನಿಮಗೆ ಶೌರ್ಯ, ಸಾಹಸ, ಯುದ್ಧ ಕಲೆ ಎಲ್ಲದನ್ನೂ ಕಲಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಮಹಾನ್ ಚೇತನ ಯಾರು? ಶಿವಾಜಿ. ಗೊತ್ತಲ್ಲ ನಿಮಗೆ? ಸೊ ಅವರ ನೆಲೆ ಇಲ್ಲೂ ಸಹ ಇದೆ. ಅವರು ಮರಾಠ ಅಂತಂದ್ರೆ ಅದೊಂದೇ ವಿದರ್ಭ ಇದಕ್ಕೆ ಪ್ರಾಂತ್ಯಕ್ಕೆ ಸೀಮಿತ ಆಗಿರಲಿಲ್ಲ. ಸೊ ಇಡೀ ಭಾರತದ ಒಂದು ಏನು ನಮ್ಮ ಹಿಂದೂ ಸಾಮ್ರಾಜ್ಯವನ್ನ ರಕ್ಷಣೆಗೋಸ್ಕರ ಹೋರಾಟ ಮಾಡಿದಂಥವರು. ಇಲ್ಲಿ ಹೊದಿಗೆರೆಯಲ್ಲಿ ಅವರ ತಂದೆದು ಸಮಾಧಿ ಇದೆ. ಮೊನ್ನೆ ತಾನೇ ಗೌರ್ಮೆಂಟ್ನಲ್ಲಿ 3 ಕೋಟಿನ 5 ಕೋಟಿ ಅಮೌಂಟನ್ನು ಅವರ ಒಂದು ಸಮಾಧಿಯ ಒಂದು ಇದಕ್ಕೆ ಅಭಿವೃದ್ಧಿಗೆ ಸರ್ಕಾರ ಕೊಟ್ಟಿದೆ. ಇದೆಲ್ಲ ಯಾಕಂದ್ರೆ ಮಕ್ಕಳಲ್ಲಿ ಈ ರೀತಿ ಸಾಹಸ ಮನೋಭಾವನೆ ಬರಬೇಕು. ನೀವು ಮುಂದೆ ತಾಯಂದಿರಾಗ್ತೀರಿ, ಸರಿ ಕೇಳಿಸ್ಕೋಬೇಕು. ಇದೆಲ್ಲ ಸಹಜವಾದಂಥ ಯಾರು ನಗಾಗ್ತಿರೇನಿಲ್ಲ. ಆದಾಗ ತಮ್ಮ ಮಕ್ಕಳಿಗೆ ದೇಶಾಭಿಮಾನ ಬರೋ ರೀತಿಯಲ್ಲಿ ಯಾವ ರೀತಿ ಸ್ಫೂರ್ತಿ ಆಗಬೇಕು, ನಿಮ್ಮ ಮಕ್ಕಳಿಗೆ ಹೇಳ್ಬೇಕಾಗುತ್ತೆ, ನಿಮ್ಮ ತಾಯಿಯರಿಗೆ ಹೇಳ್ಬೇಕಾಗ್ತದೆ. ಆ ಒಂದು ದಿಸೆಯಲ್ಲಿ ಇವತ್ತು ಕರ್ನಾಟಕ ಏನು ಮರಾಠ ಒಂದು ಸಮಾಜದ ವತಿಯಿಂದ ಇವತ್ತು ತಾಯಿ ಜೀಜಾಬಾಯಿ ಅವರ ಒಂದು ಜನ್ಮ ದಿನಾಚರಣೆ ಮಾಡ್ತಿರೋದು ಬಹಳ ಖುಷಿ, ಸಂತೋಷದ ವಿಚಾರ. ನೀವೆಲ್ಲ ಈ ಥರ ವೀರಮಾತೆಯರಾಗಬೇಕು, ಇದು ಬಹಳ ಇಂಪಾರ್ಟೆಂಟ್. ಇವರು ನಿಮಗೆ ಸ್ಫೂರ್ತಿ ಆಗ್ಬೇಕು. ಹೆಣ್ಮಕ್ಳಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೋದು, ಈ ಥರ ಒನಕೆ ಹೋಗೋ ಆಗ್ಬೋದು, ಅವರೆಲ್ಲರೂ ಸಹ ನಮಗೆ ಮಹಿಳೆಯರಿಗೆ ಸ್ಫೂರ್ತಿಯಾದಂಥ ಮಹಿಳಾ ಮಣಿಗಳು. ಸ್ಫೂರ್ತಿಯಾಗಿ ತೆಗೆದುಕೊಳ್ತೀರಾ? ಅವ್ರು ನೆನೆಸ್ಕೊಂಡ್ರೆ ನೀವು ಮೈ ರೋಮಾಂಚನ ಆಗಬೇಕು. ಆ ರೀತಿ ಸ್ವದೇಶಾಭಿಮಾನ ನಿಮ್ಮಲ್ಲಿ ಬರಲಿ, ದೇಶಾಭಿಮಾನ ಬರಲಿ ಅಂತ ಹೇಳಿ ಶುಭ ಹಾರೈಸಿ